ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ತುಂಬ ಸೂಪರಾಗಿ ಬಂದಿದೆ. ಇದರ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ಆಲೂ ಮಸಾಲೆ ಮತ್ತು ಆಲೂ ಪೂರಿಯನ್ನು ಮಾಡಿಕೊಂಡು ಬಂದಿದ್ದೇನೆ. ಇದನ್ನು ಹೇಗೆ ಮಾಡಿದ್ದು ಏನು ಅಂತೆಲ್ಲ ತೋರಿಸ್ತಾ ಹೋಗ್ತೇನೆ. ಹಾಯ್ ಎಲ್ರಿಗೂ ಆಶಾರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ, ಈ ಪೂರಿಯನ್ನು ನಾನು ಓಪನ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ಲ, ತುಂಬ ಚೆನ್ನಾಗಿ ರುಚಿ ಮಾತ್ರ ಉಂಟಾಯ್ತಾ. ಖಂಡಿತ ನಾನು ಇದನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ರೆಸಿಪಿಯನ್ನು ಮಾಡಿದರೆ ಮತ್ತು ನೀವು ಆವಾಗವಾಗ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಸಮಯ ಬೇಕಿದ್ದಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೇನೆ. ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ಇದು ನಾವಿಲ್ಲಿ ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ಳಿಕ್ಕೆ, ಮಸಾಲೆಗೂ ಬೇಕು ನಮಗೆ, ಪೂರಿ ಮಾಡಲಿಕ್ಕೂ ಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ನಾನಿಲ್ಲಿ ಒಂದು 3/4 kg ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನನಗೆ ದೊಡ್ಡ ದೊಡ್ಡ ಆಲೂಗಡ್ಡೆ ಸಿಕ್ಕಿತ್ತು, ಹಾಗಾಗಿ ನಾನು ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ಬೇಗ ಬೇಯ್ತದೆ. ಇಡಿಯಾಗಿ ಹಾಕಿದರೆ ಒಳಗಡೆ ಅಷ್ಟು ಬೇಯುವುದಿಲ್ಲ, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ನಾವಿದನ್ನು ಬೇಯಲಿಕ್ಕೆ ಇಟ್ಟು ಬಿಡುವ. ಒಂದು 2 ವಿಶಿಲು ಆಗಬೇಕಿದು. 2 ರಿಂದ 3 ವಿಶಿಲ್ ಬೇಕಾದರೆ ನೀವು ಮಾಡ್ಕೊಳ್ಬೋದು. ಇದೀಗ ನೋಡಿ ಬೆಂದಿದೆ. ಬೆಂದ ನಂತರ ನಾನು ಇದನ್ನು ತೆಗಿತಾ ಇದ್ದೇನೆ. ಇದರಲ್ಲಿ ಒಂದು 4 ಪೀಸಷ್ಟು ನಾನು ಫಸ್ಟಿಗೆ ತಗೊಳ್ತಾ ಇದ್ದೇನೆ. ಅಂದರೆ ನಮಗೆ ಇದು ಆಲೂ ಪೂರಿ ಮಾಡಲಿಕ್ಕಿರುವಂಥದ್ದು. ಮತ್ತು ಉಳಿದಿರುವ ಆಲೂಗಡ್ಡೆದು ಸಿಪ್ಪೆ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು, ಸ್ಮ್ಯಾಶ್ ಮಾಡಿ. ಈ 3 ರಿಂದ 4 ಪೀಸಷ್ಟು ಆಲೂಗಡ್ಡೆಯನ್ನು ನಾವು ತುರಿಯುವ ಮಣೆ ಇದೆಲ್ಲ ಅದರಲ್ಲಿ ತುರಿಬೇಕು. ಅದನ್ನೆಲ್ಲ ಮತ್ತೆ ತೋರಿಸ್ತೇನೆ. ಇವಾಗ ನಾನು ಉಳಿದಿರುವ ಈ ಪೀಸ್ ತೆಗೆದ ನಂತರ ಉಳಿದಿರುವ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ನಾವು ಫಸ್ಟ್ ಮಸಾಲೆ ಮಾಡ್ಕೊಳ್ಳುವ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೇನೆ, ಒಂದು 1/4 ಕಪ್ಪಷ್ಟು. ಆ ಎಣ್ಣೆ ಬಿಸಿ ಆಗ್ತಿದ್ದಾಗೆ ನಾನೊಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಏನು ನಾನು ಮನೆಯಲ್ಲೇ ಮಾಡಿರೋದಿದು, ಅದನ್ನು ಹಾಕ್ತಾ ಇದ್ದೇನೆ. ಅದು ಹಾಕಿ ಫ್ರೈ ಆದ ನಂತರ 1-2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಈ ಎಣ್ಣೆಗೆ ಸೇರಿಸ್ತಾ ಇದ್ದೇನೆ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ತುಂಬ ಚೆನ್ನಾಗಿ ಫ್ರೈ ಆದಷ್ಟು ರುಚಿ ಚೆನ್ನಾಗಿರ್ತದೆ. ಇದು ನಿಮಗೆ ಮಾಡುವಾಗ ಸ್ವಲ್ಪ ಸಮಯ ಬೇಕು ಅಂತ ಅನಿಸ್ಬೋದು, ಆದರೆ ತಿನ್ನುವಾಗ ನಿಮಗೆ ಅಷ್ಟು ಬೇಗ ಖಾಲಿ ಆಗ್ತದೆ, ಅಷ್ಟು ಟೇಸ್ಟ್ ಆಗಿರ್ತದೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ 2 ಟೊಮೆಟೊನ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಟೊಮೆಟೊ ಸ್ವಲ್ಪ ಬೇಯಬೇಕು ಇದರಲ್ಲಿ, ಅಷ್ಟು ತನಕ ಇದನ್ನು ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲೇ. ಇವಾಗ ನೋಡಿ, ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಟ ಆಲೂಗಡ್ಡೆಯನ್ನು ಹಾಕೊಳ್ಳೋಣ. 3/4 kgಯಲ್ಲಿ ನಾನೊಂದು 1/4 kg ಪೂರಿಗೆ ತೆಗೆದಿಟ್ಟಿದ್ದೇನೆ. ಒಂದು ಅರ್ಧ kg ಆಲೂಗಡ್ಡೆಯನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಉಪ್ಪು ಹಾಕಿಲ್ಲ, ಇವಾಗ ಇದಕ್ಕೆಲ್ಲ ಸೇರಿಸ್ಕೊಳ್ಬೇಕು. ಬೇಯಿಸುವಾಗ ಕೂಡ ಉಪ್ಪು ಹಾಕ್ಕೊಂಡಿಲ್ಲ. ಇವಾಗ ನಾನೊಂದು ಅರ್ಧ ಚಮಚ ಅಥವಾ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಆನಂತರ ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಆಮೇಲೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ಅರ್ಧ ಚಮಚದಷ್ಟು ಖಾರ ಪುಡಿ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ. ಇಲ್ಲಿ ಖಾರ ಐಟಮ್, ಮಸಾಲೆ ಐಟಮನ್ನು ನೀವು ಜಾಸ್ತಿ ಮಾಡ್ಕೊಳ್ಬೋದು. ಗರಂ ಮಸಾಲೆ ಮತ್ತು ಖಾರ ಪುಡಿ ಎಲ್ಲ ನೀವು ಜಾಸ್ತಿ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಖಾರಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿರೋದು. ನಿಮಗೆ ಖಾರ ಇಷ್ಟ ಇದ್ದರೆ ನೀವು 1 ಚಮಚ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ನೀವು ಮಾಡೋ ಕ್ವಾಂಟಿಟಿ ಮೇಲೆ. ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕು ಚೆನ್ನಾಗಿ. ನಿಮಗೆ ಇದು ಡ್ರೈ ಆಗಿ ಬೇಕು ಅಂದರೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಇಲ್ಲ ಸ್ವಲ್ಪ ರಸ ಥರ ಬೇಕು ಅಂದರೆ ನೀರು ಜಾಸ್ತಿ ಸಹ ಹಾಕ್ಬೋದು, ಅಥವಾ ಸ್ವಲ್ಪ ಕೂಡ ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಳ್ಬೋದು. ಇವಾಗ ಅರ್ಧ ಚಮಚದಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಈ ಸಕ್ಕರೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಇವಾಗ ನೋಡಿ, ಒಂದು ಅರ್ಧ ಚಮಚದಷ್ಟು ನಾನು ಕಸೂರಿ ಮೇಥಿಯನ್ನು ಕೈಯಲ್ಲಿ ಇದು ಮಾಡ್ಕೊಂಡು ಹಾಕ್ತಾ ಇದ್ದೇನೆ, ರಬ್ ಮಾಡಿಕೊಂಡು. ಈ ಕಸೂರಿ ಮೇಥಿ ಹಾಕೋದ್ರಿಂದನೇ ಇದರ ಪರಿಮಳ ತುಂಬ ಚೆನ್ನಾಗಾಗೋದು. ಕೊತ್ತಂಬರಿ ಸೊಪ್ಪು ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಳಿ. ನನ್ನಲ್ಲಿ ಕೊತ್ತಂಬರಿ ಸೊಪ್ಪು ಮಿಸ್ ಆಗಿದೆ, ಇರಲಿಲ್ಲ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಇಲ್ಲಿ ಆ್ಯಡ್ ಮಾಡಲಿಲ್ಲ. ನೀವು ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಕೂಡ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕಿ, ಅದು ಕೂಡ ತುಂಬ ಚೆನ್ನಾಗಿರ್ತದೆ ಪರಿಮಳ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಮಸಾಲೆ ರೆಡಿ ಆಯಿತು. ಈಗ ನಾನು ಪೂರಿ ಮಾಡೋದನ್ನು ತೋರಿಸ್ತೇನೆ. ನೋಡಿ, ಇಲ್ಲಿ ಆಲೂಗಡ್ಡೆ
ತಗೊಂಡಿದ್ದೇನೆಲ್ಲ. ಉಳಿದಿರುವ ಆಲೂಗಡ್ಡೆ ಒಂದು 4 ಪೀಸಸ್ ಇದೆ. ಅದರಲ್ಲೊಂದು 3 ಪೀಸ್ ಫಸ್ಟಿಗೆ ನಾನು ನೋಡೋದು ಎಷ್ಟು ಬೇಕು ಅಂತ ನೋಡ್ಕೊಂಡು ನಾವು ಹಾಕ್ಕೊಳ್ಬೇಕು. ತುಂಬ ಸಾಫ್ಟ್ ಆಗ್ತದೆ. ಇಲ್ಲಾಂದರೆ 3 ಪೀಸನ್ನು ನಾನು ಈ ರೀತಿ ತುರಿಯುವ ಮಣೆಯಲ್ಲಿ ಇದು ಮಾಡ್ತಾಯಿದ್ದೇನೆ. ಹೀಗೆ ಮಾಡೋದು ಯಾಕಂದರೆ ನಮಗೆ ಅದು ಸ್ವಲ್ಪ ಸಹ ಗಟ್ಟಿ ಇರಬಾರ್ದು. ಪೂರಿ ನಮಗೆ ಲಟ್ಟಿಸುವಾಗ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಎಷ್ಟು ಸಾಫ್ಟಾಗಿ ಇದನ್ನು ಸ್ಮ್ಯಾಶ್ ಮಾಡಲಿಕ್ಕಾಗ್ತದೆ ಅಷ್ಟು ಸಾಫ್ಟಾಗಿ ಸ್ಮ್ಯಾಶ್ ಮಾಡಬೇಕು. ಅದಕ್ಕೋಸ್ಕರ ತುರಿಯುವ ಮಣೆಯಲ್ಲಿ ಇದನ್ನು ನಾನು ಈ ರೀತಿ ತುರಿದಿರೋದು. ಇವಾಗ ಇದಕ್ಕೆ ನಾವು ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಹಾಗೆ ಒಂದು ಸ್ವಲ್ಪ ಇಲ್ಲಿ ಓಮಕಾಳನ್ನು ಈ ರೀತಿ ರಬ್ ಮಾಡಿ ಹಾಕ್ತಾ ಇದ್ದೇನೆ. ನೀವು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಹಾಗೊಂದು 1/4 ಚಮಚದಷ್ಟು ಖಾರ ಪುಡಿ. ಇದು ಸಹ ಅಷ್ಟೇ, ನೀವು ಖಾರ ಪುಡಿ ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್ಗೂ ಕೂಡ ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇದನ್ನು ಏನು ಮಾಡೋದು ಅಂತ ಹೇಳ್ತೀನಿ. ಇದನ್ನು ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಆಮೇಲೆ 1 ಕಪ್ಪಷ್ಟು ನಾನಿಲ್ಲಿ ರವೆ ತಗೊಂಡಿದ್ದೇನೆ. ನೋಡಿ, ಪೂರಿ ಮಾಡಲಿಕ್ಕೆ ನಾನಿಲ್ಲಿ ರವೆ ಕೂಡ ಸೇರಿಸ್ತಾ ಇದ್ದೇನೆ. 1 ಕಪ್ಪಷ್ಟು ರವೆ ತೆಕ್ಕೊಂಡು ಅದಕ್ಕೊಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 3/4 ಕಪ್ಪಷ್ಟು ಬಿಸಿ ನೀರನ್ನು ತಗೊಂಡಿದ್ದೇನೆ. ಅದನ್ನು ಒಮ್ಮೆಲೆ ಹಾಕೋದು ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. 3/4 ಕಪ್ಪಷ್ಟು ನೀರು ಹಿಡಿತದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದನ್ನು ಮೊದಲೇ ಹಾಕಿಟ್ರೆ ಒಂಥರ ನಾರು ಆಗ್ತದೆ. ಅದಕ್ಕೋಸ್ಕರ ನೀವು ಆಲೂಗಡ್ಡೆ ಎಲ್ಲ ರೆಡಿ ಮಾಡಿ ಆದ ನಂತರ ಈ ರೀತಿ ಪೂರಿ ಇದನ್ನು ಸರಿ ಇದು ಮಾಡ್ಕೊಳ್ಬೇಕು. ಇವಾಗ 1-2 ನಿಮಿಷ ಮುಚ್ಚಿಟ್ಟದ್ದು ನಾನು. ಆ ನಂತರ ತೆಗಿತಾ ಇದ್ದೇನೆ. ನೋಡಿ, ಇದಕ್ಕೀಗ ಆಲೂಗಡ್ಡೆ ಇದು ಮಾಡಿಟ್ಟಿದ್ದೇವಲ್ಲ ನಾವು, ಮೆಣಸಿನ ಹುಡಿ, ಓಮಕಾಳೆಲ್ಲ ಹಾಕಿ ಅದನ್ನು ಸೇರಿಸ್ಕೊಳ್ಬೇಕು. ನೀವಿಲ್ಲಿ ರವೆ ಬೇಡ ಅಂತ ಇದ್ದರೆ ಬರೀ ಗೋಧಿ ಹಿಟ್ಟಲ್ಲೇ ಟ್ರೈ ಮಾಡ್ಬೋದು. ರವೆ ಹಾಕಿದರೆ ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿರ್ತದೆ. ನಿಮಗೆ ಕಷ್ಟ ಆಗ್ತದೆ, ತುಂಬ ಸಾಫ್ಟ್ ಬರ್ತದೆ ಅಂತ ಇದ್ದರೆ ನೀವು ಬರೀ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು. ಇವಾಗ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮಗಿದು ಪೂರಿ ಹದಕ್ಕೆ ಬರಬೇಕು ಈ ಹಿಟ್ಟು. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ರವೆ ಹಾಕಿದರೆ ಕಷ್ಟ ಆಗ್ತದೆ ಅಂತಿದ್ರೆ ಬರೀ ಗೋಧಿ ಹಿಟ್ಟಲ್ಲೇ ನೀವು ಈ ರೀತಿ ಮಾಡ್ಕೊಳ್ಬೋದು. ಅದು ಸಹ ಚೆನ್ನಾಗಿರ್ತದೆ. ಇವಾಗ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಳಿದಿರುವ ಗೋಧಿ ಹಿಟ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೇಕು. ಇದು ನಿಮಗೆ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಆದರೆ ಇದರ ರುಚಿ ನೀವು ತಿಂದಾಗಲೇ ಗೊತ್ತಾಗೋದು ನಿಮಗೆ, ಅಷ್ಟು ಚೆನ್ನಾಗಿರ್ತದೆ. ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಈ ರೀತಿ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಾಗ್ತದೆ. ನಿಮಗೆ ಲಟ್ಟಿಸ್ಲಿಕ್ಕೆಲ್ಲ ಗೊತ್ತಿಲ್ಲ ಅಂತ ಇದ್ದರೆ ನೀವು ಒತ್ತುದು ಇದೆಲ್ಲ, ಪೂರಿ ಒತ್ತುವ ಮಣೆ ಅಥವಾ ಹಪ್ಪಳ ಮಾಡೋದೆಲ್ಲ ಅದರಲ್ಲಿ ಮಾಡ್ಬೋದು. ನಾನು ನಿಮಗೆ ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ. ಇದು ತುಂಬ ಸಾಫ್ಟ್ ಕೂಡ ಆಗಿತ್ತು. ಲಟ್ಟಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸಿತು. ಅದಕ್ಕೋಸ್ಕರ ನೀವು ಗೋಧಿ ಹಿಟ್ಟಲ್ಲೇ ಮಾಡಿದಾಗ ನಿಮ್ಗೆ ಇಷ್ಟು ಸಾಫ್ಟ್ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ಗೋಧಿ ಹಿಟ್ಟಲ್ಲಿ ಮಾಡಿ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಇವಾಗ ಹಿಟ್ಟೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಈ ರೀತಿ ಹಿಟ್ಟನ್ನು ನಾದ್ಕೊಂಡಿದ್ದೇನೆ. ಇದನ್ನೇನು ಇಡಬೇಕು ಅಂತ ಇಲ್ಲ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಆಲೂಗಡ್ಡೆ ಇರೋದ್ರಿಂದ ತುಂಬ ಸಾಫ್ಟ್ ಇದೆ ಇದು. ಮತ್ತು ರವೆ ಕೂಡ ಹಾಕಿದ್ದೆಲ್ಲ, ಹಾಗಾಗಿ ಇವಾಗ ಇದನ್ನು ನಾವು ಒತ್ತುವ ಮಣೆ ಇದೆಲ್ಲ, ಪೂರಿ ಒತ್ತುವ ಮಣೆ, ಅದರಲ್ಲಿ ಒಂದು ಪೂರಿಯನ್ನು ಮಾಡೋದು ತೋರಿಸ್ತೇನೆ ನಾನು. ತುಂಬ ಟೇಸ್ಟಾಗಿ ಬಂದಿದೆ ನೋಡಿ. ಇವಾಗ ಒಂದು ಕವರ್ ಇಟ್ಕೊಂಡಿದ್ದೇನೆ ಪೂರಿ ಒತ್ತುವ ಮಣೆಯಲ್ಲಿ. ಪೂರಿ ಹಪ್ಪಳ ಎಲ್ಲ ಮಾಡ್ತಾರಲ್ಲ ಅದರಲ್ಲಿ ನಾನು ಒಂದು ಕವರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ನೋಡಿ ಈ ರೀತಿ ಉಂಡೆಯನ್ನು ಮಾಡ್ತಾ ಇದ್ದೇನೆ ಹಿಟ್ಟನ್ನು ತಗೊಂಡು. ಆನಂತರ ಇದನ್ನು ತುಂಬ ಪ್ರೆಸ್ ಮಾಡಬೇಕು ಅಂತಿಲ್ಲ, ತುಂಬ ಸಾಫ್ಟ್ ಇರೋದಕ್ಕಿಂತ ಜಸ್ಟ್ ಈ ಥರ ಪ್ರೆಸ್ ಮಾಡಿದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು, ಅದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಪೂರಿ ಅಂತ. ಇವಾಗ ಎಣ್ಣೆ ಕಾಯ್ತಾ ಇದೆ. ನಾನು ಮೊದಲೇ ರೆಡಿ ಇದ್ದ ಎಣ್ಣೆನೇ ಇಟ್ಕೊಂಡಿದ್ದೇನೆ. ನೀವು ಎಣ್ಣೆ ಚೆನ್ನಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ. ಇವಾಗ ಪೂರಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಾಯಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಉಬ್ಬುತ್ತದೆ ಈ ಪೂರಿ. ತುಂಬ ರುಚಿಯಾಗಿ ಬಂದಿದೆ. ಹೀಗೆ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ. ಇವಾಗ ಇನ್ನೊಂದು ಪೂರಿ ಅಂತ ನಾನು ಮಾಡಿ ತೋರಿಸ್ತೇನೆ.
ಈ ಪೂರಿಗೆ ಆಲೂ ಮಸಾಲ ತುಂಬ ಚೆನ್ನಾಗಿ ಹೊಂದಿಕೆ ಆಗಿದೆ. ಅಷ್ಟು ಚೆನ್ನಾಗಿದೆ ಇದರದ್ದು ಕಾಂಬಿನೇಷನು. ನೀವು ಇದರ ಬದಲಾಗಿ ಇದಕ್ಕೆ ಬರೀ ಮೊಸರು ಸಹ ತಿನ್ಬೋದು, ಯಾಕಂದರೆ ಇದರಲ್ಲಿ ಆಲೂಗಡ್ಡೆ ಆಲ್ರೆಡಿ ಹಾಕಿದ್ದೇವಲ್ಲ ಅದಕ್ಕೋಸ್ಕರ. ಅಥವಾ ನೀವು ಬಾಜಿ, ಬರೀ ಬಟಾಟಿದು ಬಾಜಿ ಮಾಡ್ತಾರಲ್ಲ ಆಲೂಗಡ್ಡೆದು, ಅದಲ್ಲಿ ಕೂಡ ಇದನ್ನು ತಿನ್ಬೋದು. ನೋಡಿ ಇವಾಗ 2ನೇ ಪೂರಿ ಕೂಡ ರೆಡಿ ಆಯಿತು. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ನೋಡಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬರ್ ಆಗಿದ್ದರೆ, ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಇದ್ದರೆ ನೀವು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಬರುತ್ತೆ ಆವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.